ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಬಂಡತನದಿಂದ ಭಾಷಣ ಮಾಡ್ತಾರ. ದೀನ ದಲಿತರ ಉದ್ಧಾರ ಮಾಡವ್ ನಾನೇ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಕೇಳ್ತೇನೆ. ದೀನ ದಲಿತರ ಉದ್ಧಾರ ಮಾಡ್ಲಿಕ್ಕೆ ಬಂದಂತ ಸಿದ್ದರಾಮಯ್ಯನವರು ಎಷ್ಟೇ ನಿಗಮದ ಹಣ, ವಾಲ್ಮೀಕಿ ಮಹರ್ಷಿ ನಿಗಮದ ಹಣವನ್ನ ಹಗಲ ದರೋಡೆ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿ ಲೋಕಸಭೆಗೆ, ಆಂಧ್ರ ಪ್ರದೇಶದ ಲೋಕಸಭೆಗೆ, ತೆಲಂಗಾಣದ ಲೋಕಸಭೆಗೆ ಹಂಚಿದ್ರಲ್ಲ, ನಿಮಗೆ ನಾಚಿಕೆ ಆಗುದಿಲ್ಲೇನು? ಸಿದ್ದರಾಮಯ್ಯನವ್ರೆ, ನೀವು ಹೇಳಿದ್ದೇನು ದೀನದಲಿತರು ಉದ್ಧಾರ ಮಾಡ್ತೇನಂತ. ಇದೇನಾ ನೀವು ಉದ್ಧಾರ ಮಾಡ್ತಕ್ಕಂಥದ್ದು? ನೀವು ಅಧಿಕಾರಕ್ಕೆ ಬಂದು 2 ಬಜೆಟ್ ಮಂಡಿಸಿದ್ರಿ. 1.5 ವರ್ಷದಲ್ಲಿ 24,400 ಕೋಟಿ ಹಣವನ್ನ ಎಸ್ಟಿ ಅನುದಾನವನ್ನ ನಿಮ್ಮ ಕಾಂಗ್ರೆಸ್ ವೋಟ್ ಬ್ಯಾಂಕಿಗಾಗಿ ಉಪಯೋಗ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದು ನಿಮಗೆ ನೆನಪಿದೆಯಾ? ಇಲ್ಲಿರ್ತಕ್ಕಂಥ ಶಾಸಕರು ಅಭಿವೃದ್ಧಿ ಅನ್ನೋದಿಲ್ಲ. ಇಲ್ಲಿರ್ತಕ್ಕಂಥ ಸೊಂಡೂರಿಂದ ಕೂಡ್ಲಿಗಿ, ಸೊಂಡೂರಿಂದ ತೋರ್ನಗಲ್, ಸೊಂಡೂರಿಂದ ಹೊಸಪೇಟೆ, ಸೊಂಡೂರಿಂದ ಕುಮಾರಸ್ವಾಮಿ ದೇವಸ್ಥಾನ ನಮ್ಮ ಯಡಿಯೂರಪ್ಪ ಸರ್ಕಾರ ಇದ್ದಾಗ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬರು ಮಾಡತಕ್ಕಂಥ ವ್ಯಕ್ತಿ. ಅದೇ ರೀತಿ ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ. ನಮ್ಮ ಶ್ರೀರಾಮಣ್ಣವರು ಆರೋಗ್ಯ ಸಚಿವರಿದ್ದಾಗ 100 ಬೆಡ್ ಹಾಸ್ಪಿಟಲ್ ತಗೊಂಡ್ ಬಂದ್ರು. ಇವರಿಗೆ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ತುಕಾರಾಮ್ ಅವರಲ್ಲ. ಆಡಿಟರ್ ಕೆಲಸ ಮಾಡಿ ಇವತ್ತು ML ಆಗಿದ್ದಾರೆ. ಆಡಿಟರ್ ಕೆಲಸ ಏನು? ನಿಮಗೇನು ನನಗೇನು ಲೆಕ್ಕಾಚಾರ ಮಾಡೋದು ಅಷ್ಟೇ. ಅವರು ಬಡವರ ಸೇವೆ ಮಾಡಕ್ ಬಂದಿಲ್ಲ. ದಯವಿಟ್ಟು ನಿಮ್ ಪಾದಗಳ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ. ಮುಂದೆ ಒಳ್ಳೆ ಅವಕಾಶ ಇದೆ. ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇಲ್ಲಿರ್ತಕ್ಕಂಥ ಯುವಕರಿಗೆ ಉನ್ನತ ಸ್ಥಾನ ತಗೊಂಡೋಗ್ಬೇಕು. ಇಲ್ಲಿರ್ತಕ್ಕಂಥ ಶುದ್ಧವಾದ ನೀರು ಕೊಡಬೇಕು. ಇವತ್ತು ಶುದ್ಧವಾದ ನೀರೆಲ್ಲ ಜನರಿಗೆ ಇಲ್ಲ. ಧೂಳು ಶುದ್ಧವಾದ ನೀರಿಲ್ಲದಾಗಿದೆ ನಮ್ಗೆ. ದಯವಿಟ್ಟು ತಾಯಂದ್ರೆ ಇದು ಸುವರ್ಣ ಅವಕಾಶ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಬೈ ಎಲೆಕ್ಷನ್ ಅಲ್ಲಿ ಸಂಪೂರ್ಣವಾಗಿ ವೇದಿಕೆ ಮೇಲೆ ಎಲ್ಲರೂ ಆಕಾಂಕ್ಷಿಗಳಿದ್ದೀವಿ. ಎಲ್ಲರೂ ಒಟ್ಟಾಗಿ ನಿಂತು ಯಾರಿಗೆ ಟಿಕೆಟ್ ಬರಲಿ, ನಾನು ಕೂಡ ಇದ್ದು ಒಂದು ಸೈನಿಕರ ಗೆಲ್ಲಿಸಿ ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀನಿ. ನಿಮ್ ಜೊತೆಗೆ ನಾನು ಇರ್ತೀನಿ. ನಿಮ್ ಜೊತೆ ನಿಮ್ ಮನೆ ಮಗನಾಗಿ ತಮ್ಮನಾಗಿ ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ. ನಿಮ್ ಜೊತೆಗೆ ನಾನು ಇರ್ತೀನಿ. ಯಾರಿಗೆ ಟಿಕೆಟ್ ಕೊಳ್ಳಿ, ಇಲ್ಲಿ ಬದಲಾವಣೆ ಆಗಬೇಕು, ಅಭಿವೃದ್ಧಿ ಆಗ್ಬೇಕು. ಈ ಕ್ಷೇತ್ರ ಅಂದ್ರೆ ನಾವೆಲ್ಲರೂ ಒಟ್ಟಾಗಬೇಕು. ಯಾಕಂದ್ರೆ ಇವತ್ತು ತುಕಾರಾಮನ ವ್ಯಕ್ತಿ 4 ಸಲ ನೇರವಾಗಿ ಗೆದ್ದಿಲ್ಲ. ನಮ್ಮ ಒಳಗೆ ಜಗಳ ಹಿಡ್ಕೊಂಡು ಆರಾಮ ಫ್ರೀ ಆಗಿ ಕುಂತು ಮಾಡಿರಿ ಸ್ವಾಮಿ. ಇವತ್ತು ನೇರವಾಗಿ ಬರ್ರಿ, ನಿಮ್ದು ನಾವು ನೋಡಿಸ್ತೀವಿ. ಯಾಕಂದ್ರೆ ನಮ್ ಕಾರ್ಯಕರ್ತರನ್ನ ಇವತ್ತು ಹಾಳು ಮಾಡಿದ್ರೆ ನೀವೆಲ್ಲ ನಮ್ಮ ಒಳ ಜಗಳ ಮಾಡ್ಕೊಂಡು ನೀವು ಗೆದ್ದಿರ್ಬೋದು. ಭಗವಂತನ ಆರಾಧ್ಯ ದೇವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೆ ಇದೆ. ಮುಂದೆ ಬರ್ತಕ್ಕಂಥ ಎಲೆಕ್ಷನ್ ಅಲ್ಲಿ, ಬೈ ಎಲೆಕ್ಷನ್ ಅಲ್ಲಿ ಒಟ್ಟಾಗಿ ಮಾಡಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಿಸ್ತೀವಿ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮಾತಾಡ್ತಾ ಮಾತಾಡ್ತಾರೆ ಅವಕಾಶ ಕೊಟ್ಟು. ಯಾಕಂದ್ರೆ ಇವತ್ತು ನಮ್ಮೆಲ್ಲ ಹಿರಿಯರು ಮಾತಾಡುವಂತ ಸಂದರ್ಭದಲ್ಲಿ ಅವರು ತಿಳಿಸಿದ್ರು, ಕಾಂಗ್ರೆಸ್ ಪಕ್ಷದ ಅಸಲಿ ಮುಖ ಬಯಲಾಗಿದೆ ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿವಿ. ಯಾಕಂದ್ರೆ ಗೋವಿಂದ ಕಾರಜೋಳ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಈ ದೇಶದ ಮೊದಲನೇ ಪ್ರಧಾನಮಂತ್ರಿಗಳಾದಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ಹಿಡ್ಕೊಂಡು ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ನಂತರ ರಾಹುಲ್ ಗಾಂಧಿ ತನಕ ನೋಡಿದ್ರೆ ಅವರು DNA ಪ್ರಾಬ್ಲಮ್ ಏನಂದ್ರೆ, ಈಗ ಇಷ್ಟು ವರ್ಷಗಳ ಕಾಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಹಿಂದುಳಿದಂತಹ ಜಾತಿಗಳನ್ನು ವಿರುದ್ಧವನ್ನು ಮಾಡ್ಕೊಂತಾನೆ ಅವ್ರ ರಾಜಕಾರಣವನ್ನು ಮಾಡ್ಕೊಂತ ಬಂದಾರ.
ಅವ್ರದ್ದು ಯಾವ ಸಂಸ್ಕೃತಿ? ಬ್ರಿಟಿಷರ ಸಂಸ್ಕೃತಿ. ಆ ಬ್ರಿಟಿಷ್ ಸಂಸ್ಕೃತಿಯಿಂದ ಮೇಲೆ ಬಂದಂತವರು ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು. ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ, ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡಿದ್ರು. ಅವರು ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ಸಂವಿಧಾನ ಉಳಿಸ್ರಿ, ಸಂವಿಧಾನವನ್ನು ಎಲ್ಲ ಒಂದು ಕಡೆ ಅದನ್ನು ಮಾಚಲಾದಂತ ನೋಡ್ಕೊಳ್ರಿ ಅಂತೇಳಿ ಪ್ರತಿಯೊಂದು ಭಾಷಣದಲ್ಲಿ ಅವರು ರಾಹುಲ್ ಗಾಂಧಿ ಅವರು ಹೇಳ್ಕೊಂತ ಬರ್ತಾ ಇದ್ರು. ರೋಡಲ್ಲಿ ಹೋದ್ರೆ ಸಂವಿಧಾನ ಪುಸ್ತಕ ನೋಡ್ಸೋದು, ಎಲ್ಲಿ ಓಡಿದ್ರೆ ಕೂಡ ಸಂವಿಧಾನ ಪುಸ್ತಕ ನೋಡ್ಸೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡ್ಸೋದು, ನೀವೆಲ್ಲರೂ ಕೂಡ ನಮ್ಮ ಜೊತೆಲಿ ಇರಬೇಕು, ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ರಕ್ಷಣೆ ಮಾಡ್ತಾ ಇಲ್ಲ, ನಾವು ಉಳಿಸಂತ ಕೆಲಸ ಮಾಡ್ತೀವಿ, ರಕ್ಷಣೆ ಮಾಡ್ತೀವಿ ಅಂತೇಳಿ ಹೇಳ್ಕೊಂತ ಬಂತು. ಆದ್ರೆ ಏನಾಯ್ತು ಇವತ್ತು? ರಾಹುಲ್ ಗಾಂಧಿ ಅವರು ಎಲ್ಲ ಅಮೆರಿಕದಲ್ಲಿ ಹೋಗಿ ಅವ್ರು ಹೇಳ್ತಾರೆ DNA ಪ್ರಾಬ್ಲಮ್ ಏನ್ ಮಾಡಕ್ಕಾಗಲ್ಲ, ನಾವು ಎಷ್ಟೇ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೋಸ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದ್ರು. ಆ ಸಂವಿಧಾನ ಎತ್ತಿಡುವಂತ ಕೆಲಸ ವಿಶ್ವನೇ ಇದ್ದಂತ ಎಲ್ಲ ಜನಾಂಗದವರು ಮಾಡಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವರು ಸತ್ತಂತ ಟೈಮಲ್ಲಿ, ಅವರು ಮರಣ ಹೊಂದಿದಂತ ಟೈಮಲ್ಲಿ ಆ 3 ಅಡಿ 6 ಅಡಿ ಜಾಗ ಕೊಡಂದ್ರೆ ಇನ್ನ ಕಾಂಗ್ರೆಸ್ಸಿನ ನಾಯಕರು ಯಾರು ಕೂಡ ಕೊಟ್ಟಿಲ್ಲ ಅನ್ನೋಂಥದ್ದು ಕೂಡ ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಯಲ್ಲಿ ನಿಲ್ಲಿಸಿ ಅವ್ರ ಮನೆಯಲ್ಲಿದ್ದಂತ ಒಬ್ಬ ಕೆಲಸಗಾರರನ್ನು ನಿಲ್ಲಿಸಿ ಸೋಲ್ಸಂತ ಕೆಲಸ ಅವತ್ತಿನ ಜವಾಹರ್ಲಾಲ್ ನೆಹರು, ಪಂಡಿತ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳು ಮಾಡ್ತಾರ. ಅವತ್ತಿನಿಂದ ಇವತ್ತಿನ ತನಕ ಕೂಡ ನಮ್ಮ ಹಿಂದುಳಿದಂತ ಸಮುದಾಯಗಳು, ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಯಾವುದೇ ಸಮುದಾಯಗಳಾಗಿರ್ಬೋದು, ಅದು ಕಾಂಗ್ರೆಸ್ ಅಂತ ಇವತ್ತು ನ್ಯಾಯವನ್ನು ನ್ಯಾಯವನ್ನು ಕೊಡ್ಲಕ್ಕಾಗ್ಲಿಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ, ಬಿಡ್ರಿ. ಬಹುಶಃ ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಮೋಸ ಮಾಡ್ಕೊಂತ ಬಂದಾರೋ. ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ಬೋದು, ಶ್ರೀರಾಮನಂತ ವ್ಯಕ್ತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತೋದೆ. ಆದ್ರೆ ಎದಕ್ಕೋಸ್ಕರವಾಗಿ ಸೋತು ಹೋಗಿದ್ದೀರಿ ಅಂತ ವಿಚಾರದ ಬಗ್ಗೆ ನಿಮ್ಮೆಲ್ಲರೂ ಕೂಡ ಗೊತ್ತಿರೋಂತ ವಿಚಾರ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರಾಗಿ 187 ಕೋಟಿ ರೂಪಾಯಿ 187 ಕೋಟಿ ರೂಪಾಯಿ ಅದರಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾರ. ಆ ಭ್ರಷ್ಟಾಚಾರವನ್ನು ಮಾಡಿ ಎಲ್ಲಿ ಬಳಕೆ ಮಾಡ್ತಾರಂದ್ರೆಗಿನ ಅವ್ರು ಎಲ್ಲ ಒಂದ್ ಕಡೆ SITಯಲ್ಲಿ ಯಾರು ಅಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ನಾಗೇಂದ್ರ ಅವರು ಕಳೆದ ವಿಧಾನಸಭಾ ಚುನಾವಣೆ ನನ್ನ ಮೇಲೆ ಗೆದ್ರು ಅಂತ ಮಂತ್ರಿ ಆದ್ರು. ರಾಮ್ಲು ಮೇಲೆ ಗೆದ್ದಾರೆ ಅಂದ್ರೆ ಈಗ ದೊಡ್ಡ ವ್ಯಕ್ತಿ ಆದಂತಲ್ಲ. ಅವ್ರು ಏನ್ ಅನ್ಕೊಂಡು ರಾಮ್ಲು ಅವ್ರಿಗೆ ರಾಜ್ಯದ ನಾಯಕ ಅಂದ್ರೆ ಈಗ ಅವನ್ನೇ ಸೋಸಿಂದ ಅದಕ್ಕಿಂತ ದೊಡ್ಡ ನಾಯಕ ಆಗ್ಬೇಕಂದ್ರೆ ನಾಗೇಂದ್ರ ಅವ್ರು ಹೊರಟರು. ಆದ್ರೆ ಗೆದ್ದ ನಂತರ ಅವರು ಸರ್ಕಾರಗಳು ಅಷ್ಟೇ ಆದ್ಯತೆಯನ್ನು ಕೊಟ್ಟವರು ಮಂತ್ರಿಗಳಾಗಿ ಮಾಡಿದ್ರು. ನಾನು ಬಹಳಷ್ಟು ಸಾರಿ ನಾನು ವಿಚಾರವನ್ನು ಮಾಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ. ನಾಗೇಂದ್ರ ಅವರು ಗೆದ್ದ ನಂತರ ಮಂತ್ರಿಗಳಾದ ನಂತರ ಅವ್ರಿಗೆ 2 ಕೊಂಬುಗಳು ಬಂದು, ಏನ್ ಕೊಂಬುಗಳು ಬಂದ್ರು, ನಾನು ರಾಮ್ಲು ಮೇಲೆ ಗೆದ್ದೀನಿ. ರಾಮ್ಲು ಯಾರು? ಈ ರಾಜ್ಯದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಂತ ವ್ಯಕ್ತಿನ ಅವನ ಮೇಲೆ ಗೆದ್ದೀನಿ ಅಂದ್ರೆ ನನ್ನ ಕೊಂಬುಗಳು ದೊಡ್ಡವಾಗಿ ಒಂದೇಳಿ ಆ ಕೊಂಬುಗಳನ್ನೆಲ್ಲ ಕೂಡ ಬಿಟ್ಕೊಂಡು ಅಡ್ಡಾಡಿದ್ರು. ಆದ್ರೆ ಗೊತ್ತಿಲ್ಲ ಕಥೆ ಅನ್ನಂಥದ್ದು. ಒಂದು ಕಡೆ ಸಿಂಹ ಒಂದು ಆಕಳನ್ನು ಓಡಿಸ್ಕೊಂತ ಬರ್ತಿರ್ತದೆ. ಆಕಳನ್ನು ಓಡಿಸ್ಕೊಂತ ಬರ್ತಿದ್ರೆ ಆ ಸಿಂಹಕ್ಕೆ ಬೈಬಿದ್ದು ಆಕಳ ಗವಿದಲ್ಲಿ ಬಚ್ಚಿಕಂತದೆ. ಆ ಆಕಳ ಗವಿದಲ್ಲಿ ಬಚ್ಚಿಕೊಂಡಂತ ಟೈಮಲ್ಲಿ ಬೇರೆ ಬೇರೆ ಪ್ರಾಣಿಗಳು ಇರ್ತಾವಲ್ಲ, ಅವೆಲ್ಲರೂ ಕೂಡ ಸಣ್ಣ ಸಣ್ಣ ಪ್ರಾಣಿಗಳು. ಆ ಪ್ರಾಣಿಗಳೆಲ್ಲ ಕೂಡ ಆಕಳ ಬಚ್ಚಿಕೊಂಡು ಬಂದಿದೆ. ಇವತ್ತು ಹುಲಿಗೆ ಎದುರಿ, ಆ ಹುಲಿಗೆ ಎದುರಿದಂತ ಆಕಳನ್ನ ಇವಾಗೆ ಒಂದು ಗತಿ ಕಾಣಿಸ್ಬೇಕಂದೇಳಿ ಎಲ್ಲರೂ ಕೂಡ ಮೇಲೆ ಬೀಳ್ತಾರ. ಅದು ಆಕಳ ಏನ್ ಬರ್ತದೆ, ಬಹಳ ಬುದ್ಧಿವಂತಿಕೆಯಿಂದ ಆಕಳ ಆ ಹುಲಿ ಹೋಗೋ ತನಕ ನಿಂತು, ಆಮೇಲೆ ಹುಲಿ ಹೋದ ಮೇಲೆ ಎಲ್ಲ ಹಾಕು ಈ ಬೇರೆ ಬೇರೆ ಪ್ರಾಣಿಗಳೆಲ್ಲ ತಿರುಗಿ ಬಿದ್ದವ್ರ ಮೇಲೆ ಬೀಳ್ತಿದ್ರು. 1-2 ಕೊಂಬದಿಂದ ತಿವಿದ್ರೆ ಎಲ್ಲ ಪ್ರಾಣಿಗಳು ಸತ್ತೋದು ಅನ್ನಂತದ್ ಕಥೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಬಹುಶಃ ಇದೆಲ್ಲ ಕೂಡ ಕಾಲಕರ್ಮ. ಹಂಗಾಗಿ ಅವಕಾಶ ಬಂದಂತ ಟೈಮಲ್ಲಿ ಖಂಡಿತವಾಗಿ ಇವರಿಗೆಲ್ಲರೂ ಕೂಡ ಬುದ್ಧಿ ಕಲಿಸಲೇಬೇಕಾಗಿದೆ. ಏನಾಯ್ತಾ, ಮಹಾರಾಜ ಹೋಗಿ ಇವತ್ತು ಜೈಲಲ್ಲಿ ಕುಂತ ಮಂತ್ರಿಗಳಾಗಿ ಭಗವಂತ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಿ ಆ ಮನುಷ್ಯ ಯಾರು ಇತಿಹಾಸದಲ್ಲಿ ಯಾವೊಬ್ಬ ಮಂತ್ರಿಗಳು ಕೂಡ ಮಾಡಲಾರ್ದಂತ ಕೆಲಸ
ಏನು ಈ ವಾಲ್ಮೀಕಿ ನಿಗಮದಲ್ಲಿ ನಮ್ಮ ಬಂಧುಗಳೆಲ್ಲ ಬೋರ್ವೆಲ್ಗಳು, ರೋಡ್ಗಳು, ಮನೆಗಳು ಕಟ್ಕೊಡ್ಬೇಕೆಂದ್ರೆ ಆ ಹಣಕ್ಕೋಸ್ಕರವಾಗಿ ಆ ಹಣಕ್ಕೆ ಕೈಯಾಗಿ ಆ ಹಣದನ್ನು ಎಲ್ಲ ಕೂಡ ಅವ್ರವ್ರ ಖಾತೆಗಳು ಹಾಕೊಂಡು ಅದನ್ನ ಮಜಾ ಮಾಡಬೇಕು ಅಂತೇಳಿ ಹೊರಟಂತ ವ್ಯಕ್ತಿ ಇವತ್ತು ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಆ ಕಂಬಿ ಎಣಿಸಿದ ನಂತರ ಆ ರೊಕ್ಕ ಎಲ್ಲ ಎಲ್ಲೋಯ್ತು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯನವರು SIT ಮಾಡಿದ್ರು. SIT ಮಾಡಿದಂತ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ಅವರೆಲ್ಲರಿಗೂ ಶಾಮೀಲಾಗಿ ಈ ಯಾವ ರೀತಿಯಲ್ಲಿ ಶಾಮೀಲ್ ಅಂದ್ರೆಗಿನ ಈ ಆಲಿಬಾಬಾ 40% ಚೋರ್ ಅಂತೇಳಿ, ಈ ಆಲಿಬಾಬಾ 40% ಚೋರ್ ಅಂತೇಳಿ, ಆಲಿಬಾಬಾ 40 ಕಳ್ಳರು ಅಂತೇಳಿ ಒಂದು ಸಿನಿಮಾ ಬಂದಿತ್ತು. ಅವನು ಯಾರು ಮೇನ್ ವ್ಯಕ್ತಿ ಇದ್ದಾನೆ ಅವನು ಕಳ್ಳ, ಕೊನೆ ವ್ಯಕ್ತಿ ತನಕ ಕೂಡ ಕಳ್ಳನೇ. ದಿನನಿತ್ಯ ಏನೋ ದೋಚದೇ ಕೆಲಸ. ಆ ದೋಷಗಳ ನಂತರದಲ್ಲಿ ಅವರೆಲ್ಲ ಒಂದು ಕಡೆ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂದೇಳಿ, ಆಲಿಬಾಬಾ 40 ಕಳ್ಳರ ರೀತಿಯಲ್ಲಿ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂದೇಳಿ ಅವ್ರು SIT ಅಲ್ಲಿ ಕ್ಲೀನ್ ಚಿಟ್ ಕೊಟ್ಟರು. ಅದರಲ್ಲಿ ನಾಗೇಂದ್ರ ಅವರಿಲ್ಲ, ಮಂತ್ರಿಗಳಿಲ್ಲ, ನಿಗಮದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ದದ್ದಲ್ ಬಸನಗೌಡರು ಇಲ್ಲ. ಇದರ ಅವ್ರ ಸಂಬಂಧ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಆದ್ರೆ ಹೆಂಗೆ ಇದು ಕಾನೂನು ಕಣ್ಮುಚ್ಕೊಂಡು ಕೊಡಕ್ ಆಗಲ್ಲ. ಈ SIT ಎಷ್ಟೇ ಇವತ್ತು ಕ್ಲೀನ್ ಚಿಟ್ ಕೊಟ್ಟರೆ ಕೂಡ ಇದು ಬ್ಯಾಂಕ್ ಅಲ್ಲಿ ಲೇವಾದೇವ, ಯೂನಿಯನ್ ಬ್ಯಾಂಕ್ ನಲ್ಲಿ ಅದು ಜನರ ರೊಕ್ಕ. ಆ ಜನರ ರೊಕ್ಕ ಕಾನೂನು ಏನ್ ಹೇಳ್ತದೆ ಅಂದ್ರೆ ಕೇವಲ 2-3 ಕೋಟಿ ರೂಪಾಯಿಗಿಂತ ಜಾಸ್ತಿ ಅವ್ಯವಹಾರ ಆದ್ರೆ ಅದನ್ನ CBI ಕೊಡಬೇಕು, ED ಕೊಡ್ಬೇಕೆಂದ್ರೆ ಕಾನೂನಲ್ಲಿ ಇದ್ದಂತ ಟೈಮಲ್ಲಿ ಅಲ್ಲಿದ್ದಂತ ಮ್ಯಾನೇಜರ್ ಯೂನಿಯನ್ ಬ್ಯಾಂಕಿನ ಚೇರ್ಮನ್ ಏನ್ ಮಾಡ್ತಾರ ಅದು CBI ಕೊಡ್ತಾರ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ನಮಗೆಲ್ಲಿ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ಆ ಚೇರ್ಮನ್ ಹೆಸರು ಮೇಲೆ ಅವ್ರು FIR ಮಾಡ್ತಾರ. ಅವ್ರು ಪರಿಶನ್ ಹಾಕ್ತಾರ, ನೋಡಪ್ಪ ನಮ್ಮ ಕಂಪ್ನಿಗೆ ನಮ್ಮ ಬ್ಯಾಂಕಿಗೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ಅವ್ರು ಏನ್ ಮಾಡ್ತಾರ ಅಂದ್ರೆ ಎಂತ ಪರಿಸ್ಥಿತಿಯಲ್ಲಿ ನಾವು ಸಹಿಸೋದಿಲ್ಲ ಅಂತೇಳಿ ಅವರು ಅವತ್ತು CBI ಕೊಟ್ಟಂತ ಟೈಮಲ್ಲಿ ಇವತ್ತು CBI ಇನ್ವೆಸ್ಟಿಗೇಷನ್ ದಲ್ಲಿ, ED ಇನ್ವೆಸ್ಟಿಗೇಷನ್ ದಲ್ಲಿ ನಂಬರ್ 1 ಆರೋಪಿ ಯಾರು? ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಅಂತ ನಾಗೇಂದ್ರ ಅವರು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನುಂಗೋ ಸಲುವಾಗಿ, ಭ್ರಷ್ಟಾಚಾರ ಮಾಡೋ ಸಲುವಾಗಿ ಕಿಂಗ್ ಪಿನ್ ಯಾರಂದ್ರೆ ನಾಗೇಂದ್ರ ಅವರು. ಬಹುಶಃ ಅವರು ನಮ್ಮೆಲ್ಲರ ಹಣ ತಿಂದ್ಬಿಟ್ಟಾರ. ಯಾರಿಗೇನೊಬ್ರಿಗೂ ಬೋರ್ವೆಲ್ ಬಂದಿದ್ದೇನ್ರಿ? ಯಾರಿಗೇನೊಬ್ರಿಗೆ ಮನೆ ಬಂದಿದ್ದೇನ್ರಿ? ಯಾರಿಗೇನೊಬ್ರಿಗೆ ನಿಮ್ಗೆ ಟಮ್ ಗಾಡಿ, ಕಾರ್ ಕೊಡಕ್ಕೆ ಅದನ್ನ ಒಂದು ಗಾಡಿ ಬಂದಿದ್ದೇನ್ರಿ? ನೋಡಿ, ಎಲ್ಲ ಹಣವನ್ನು ಆ ಮನುಷ್ಯ ನುಂಗಿ ನೀರು ಹಾಕ್ಬಿಟ್ಟ. ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಮಕ್ಕಳಿಗೆ ಯಾರಿಗೂ ಸ್ಕಾಲರ್ಶಿಪ್ ಇಲ್ಲ, ಮಕ್ಕಳಿಗೆ ಯಾರಿಗೂ ಬೂಟು, ಪುಸ್ತಕ, ಸಾಕ್ಸು, ಯೂನಿಫಾರ್ಮ್ ಇಲ್ಲ. ಎಲ್ಲ ಕೂಡ ಮನುಷ್ಯ ತಿಂದ್ಬಿಟ್ಟಾನ. ಇವತ್ತು ಕಂಬಿ ಅನಿಸ್ತಾ ಇದ್ದಾನ. ಆ ಮನುಷ್ಯ EDಯಲ್ಲಿ ನಂಬರ್ 1 ಆರೋಪಿ ಆದ್ಮೇಲೆ ಆ ಮನುಷ್ಯ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾನ. ಏನ್ ಸ್ಟೇಟ್ಮೆಂಟ್ ಕೊಡ್ತಾನ? ಇಲ್ಲರಿ ತಿಂದಿದ್ದಂತ ಸತ್ಯ 187 ಕೋಟಿ ರೂಪಾಯಿ ಇವತ್ತು ಪರಿಶಿಷ್ಟ ಜಾತಿಗಳ, ಪರಿಶಿಷ್ಟ ಪಂಗಡಗಳ ಹಣ ತಿಂದ್ಬಿಟ್ಟಿನಿ. ಹಣ ಎಲ್ಲೋಯ್ತು ಅಂದ್ರೆಗಿನ ನಮ್ಮೂರಿನ ಯುವರಾಜರು ಯಾರ್ರಿ? ನಮ್ಮೂರಿನ ಯುವರಾಜರು ಸಂತೋಷ್ ಲಾಡ್ ಅವರು. ಆ ಸಂತೋಷ್ ಲಾಡ್ ಅವರು ದತ್ತಪುತ್ರ ಯಾರ್ರಿ? ತುಕಾರಾಮ್ ಅವರು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.